ನೋಡ್ರಿ, SSC GD ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳಿಗೆ ಮಾಹಿತಿ ಹೇಳ್ತೀನಿ ನಾನು. ಏನಪ್ಪ ಅಂದರೆ ಈಗಾಗಲೇ ಫೆಬ್ರವರಿ 23ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಸ್ಟಾರ್ಟ್ ಆಗಲಿಲ್ಲ. ಆದರೆ ಈಗ ಏನಾಗಿತ್ತಪ್ಪ ಅಂದರೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸ್ಲಾಟ್ ಬುಕ್ಕಿಂಗ್ ಬಿಟ್ಟಾರ್ರಿ. ಸ್ಲಾಟ್ ಬುಕ್ಕಿಂಗ್ ಬಿಟ್ಟಾರ. ಈ ಕಡೆ ಇದ್ದವರು ಕೇಳ್ಕೊಂಡು ಧ್ವನಿ ಕೇಳಾಗುತ್ತೆ ಎಲ್ಲರಿಗೂ. ಸ್ಲಾಟ್ ಬುಕ್ಕಿಂಗ್ ಬಿಟ್ಟಾರ ಇವತ್ತು. ಅದಕ್ಕೆ ಸ್ಲಾಟ್ ಬುಕ್ಕಿಂಗ್ ಅಂದರೆ ಯಾವ ಟೈಪ್ ಐತಪ್ಪ ಅಂದ್ರೆ ಅಲ್ಲಿ 4 ಭಾಗಗಳನ್ನ ಮಾಡ್ಕೊಂಡಾರ್ರಿ. 4 ಭಾಗ ಮಾಡಿಕೊಂಡು ಫಸ್ಟ್ ವೀಕ, ಸೆಕೆಂಡ್ ವೀಕ, ಥರ್ಡ್ ವೀಕ, ಫೋರ್ತ್ ವೀಕ ಅಂತ ಮಾಡ್ಕೊಂಡಾರ. ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟ್ ಅಂದರೆ SSC GD ಅವ್ರದ್ದು ಇದೇ ಏಪ್ರಿಲ್ 27ರಿಂದ ಎಕ್ಸಾಮ್ ಸ್ಟಾರ್ಟ್ ರೀ. ಇದೇ ಏಪ್ರಿಲ್ 7ರಿಂದ ಎಕ್ಸಾಮ್ ಸ್ಟಾರ್ಟ. ಮೇ 30 ಲಾಸ್ಟ್. ಮೇ 30 ತನಕ ಎಕ್ಸಾಮ್ ಅದಾವು. ಆಮೇಲೆ ಸ್ಲಾಟ್ ಬುಕ್ಕಿಂಗ್ ಮಾಡೋರು ಇವತ್ತಿಂದನೇ ಸ್ಟಾರ್ಟ್ ಆಗ್ಯದ. ಸರ್ವರ್ ಬಿಜಿ ಬರ್ತದೆ. ಆದಷ್ಟು ಬೇಗನೆ ಇವತ್ತು ರಾತ್ರಿ ಆದ್ರೆ ರಾತ್ರಿನೂ ಬುಕ್ ಮಾಡಿರಿ, ನಾಳೆ ಮಾಡಿರಿ. ಏಪ್ರಿಲ್ 15 ತಾರೀಕು ಲಾಸ್ಟ್ ಡೇಟ್ ಅದ. ಏಪ್ರಿಲ್ 15 ತಾರೀಕು ಲಾಸ್ಟ್. ಇವತ್ತು ತಾರೀಕು ಎಷ್ಟು ರೀ? ಎಷ್ಟು? ಇವತ್ತು 11 ತಾರೀಕು. ಏಪ್ರಿಲ್ 15 ತಾರೀಕು ಲಾಸ್ಟ್ ಸ್ಲಾಟ್ ಬುಕ್ಕಿಂಗ್ ಮಾಡೋದು. ಆಮೇಲೆ ಮಾಡ್ತೀನಿ ಸರ್ ಅಂದರೆ ನಿಮ್ಗೆ ಸ್ಲಾಟ್ ಬುಕ್ಕಿಂಗ್ ಸಿಗಂಗಿಲ್ಲ. ಸ್ಲಾಟ್ ಬುಕ್ಕಿಂಗ್ ಒಳಗೆ ನೋಡ್ರಿ, ಮಾತು ಬಂದ್ ಮಾಡ್ರಿ. ಸ್ಲಾಟ್ ಬುಕ್ಕಿಂಗ್ ಒಳಗೆ 4 ಭಾಗ ಮಾಡ್ಕೊಂಡಾರ್ರಿ. ಆದರೆ ನೀವು ಬೇಡಿದ್ದೇ ಸಿಗಂಗಿಲ್ಲ. ಸ್ಲಾಟ್ ಬುಕ್ಕಿಂಗ್ 4 ಭಾಗಗಳನ್ನ ಮಾಡ್ಕೊಂಡಾರ. ಫಸ್ಟ್ನೇದು ನೋಡ್ರಿ, ಫಸ್ಟ್ 27ರಿಂದ ಸ್ಟಾರ್ಟ್ ಆಗತ್ತೆ ರೀ. ಫಸ್ಟ್ ವೀಕ್ ಅಂತಾರೆ ಅದಕ್ಕೆ. ಫಸ್ಟ್ ವೀಕ 27 ತಾರೀಕಿನಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ಸೆಕೆಂಡ್ ವೀಕ 4 ಮೇದಿಂದ 9 ಮೇ ತನಕ ನಡೀತದೆ ರೀ. 4 ಮೇದಿಂದ 9 ಮೇ ತನಕ ನಡೀತದೆ. ಆಮೇಲೆ ಥರ್ಡ್ ವೀಕ 8ನೇ ತಾರೀಕಿನಿಂದ 23 ತಾರೀಕು ತನಕ ನಡೀತದೆ, ಮೇ ತಾರೀಕು. ಆಮೇಲೆ ಫೋರ್ತ್ ವೀಕ 25 ತಾರೀಕಿನಿಂದ 30 ತಾರೀಕು ತನಕ ಎಕ್ಸಾಮ್ ನಡೀತಾವೆ. ಸ್ಲಾಟ್ ಬುಕ್ಕಿಂಗ ನೀವು ಫಸ್ಟ್ ವೀಕ, ಸೆಕೆಂಡ್ ವೀಕ, ಥರ್ಡ್ ವೀಕ, ಫೋರ್ತ್ ವೀಕ ಅಂತ ಐತ್ರಿ. ಇಲ್ಲಿ ಸ್ಲಾಟ್ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಈಗಾಗಲೇ ನಿಮ್ಗೆ ಗೊತ್ತದ. SSC ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ಹೋಗಿ ನೀವು SSC ಹೊಡೆದ್ರಪ್ಪ ಅಂದರೆ 2025-26 ಬರ್ತದೆ. ಅಲ್ಲಿ ಲಾಗಿನ್ ಆಗಿ ನಿಮ್ಮ ಪಾಸ್ವರ್ಡು, ನಿಮ್ಮ ಜಿಮೇಲ್ ಹಾಕ್ಕೊಂಡು ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ಕೊಂಡ್ರಿ ಅಂದರೆ ಓಪನ್ ಆಗ್ತದೆ. ಓಪನ್ ಆದಮೇಲೆ ಅಲ್ಲಿ ಫಸ್ಟ್ ವೀಕ, ಸೆಕೆಂಡ್ ವೀಕ, ಥರ್ಡ್ ವೀಕ, ಫೋರ್ತ್ ವೀಕ ಅಂತ ಬರ್ತದೆ. ಅದ್ರಾಗ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಎಲ್ಲರೂ ಏನು ವಿಚಾರ ಮಾಡ್ತಾರಂದ್ರೆ ಲಾಸ್ಟ್ ವೀಕ ಹಾಕೋಣ ಅಂತಾರೆ ಎಲ್ಲರೂ. ಮೇ 25ರಿಂದ ಮೇ 30 ತಾರೀಕು ಐತೆ ಕೊನೆ ವೀಕ. ಅಲ್ಲೇ ಹಾಕೋಣ ಅಂತ ಎಲ್ಲರೂ ಅಲ್ಲೇ ಹೋಗಿ ಹಾಕಕ್ಕೆ ಹೋಗ್ತಾರ್ರಿ. ಆದರೆ ಆ ರೀತಿ ಕೊಟ್ಟಿಲ್ಲ ಅವರು. ನೀವು ಏನು ಮಾಡ್ಕೋಬೇಕಂದ್ರೆ ನಿಮ್ಗೆ ಲಾಸ್ಟ್ ವೀಕ್ ಬೇಕಿಲ್ಲೋ ಫಸ್ಟ್ ಪ್ರಿಫರೆನ್ಸ ಲಾಸ್ಟ್ ವೀಕ್ ಕೊಡೋದ್ರಿ. ಸೆಕೆಂಡ್ ಪ್ರಿಫರೆನ್ಸ ಥರ್ಡ್ ವೀಕ್ ಕೊಡೋದು. ಆಮೇಲೆ ಥರ್ಡ್ ಪ್ರಿಫರೆನ್ಸ ಸೆಕೆಂಡ್ ವೀಕ್ ಕೊಡೋದು. ಆಮೇಲೆ ಲಾಸ್ಟ್ ಪ್ರಿಫರೆನ್ಸ ಫಸ್ಟ್ ವೀಕ್ ಅಂತ ಕೊಡೋದ್ರಿ. ಹಂಗೆ ಕೊಟ್ಟ ಮೇಲೆ ಅವ್ರು ನಿಮಗೆ ಫಸ್ಟ್ ವೀಕ ಕೊಡ್ಬೇಕತ್ತಿಲ್ಲ, ಅಥವಾ ಲಾಸ್ಟ್ ವೀಕ ಕೊಡ್ಬೇಕತ್ತಿಲ್ಲ, ಅಥವಾ ಥರ್ಡ್ ವೀಕ ಕೊಡ್ಬೇಕತ್ತಿಲ್ಲ. ಅದು ಯಾವಾಗ ಬೇಕಾದರೂ ಅವ್ರು ಹಾಕ್ತಾರೆ ರೀ. ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ತಾರೆ. ಫಸ್ಟ್ ಯಾರು ಜಲ್ದಿ ನೀವು ಸ್ಲಾಟ್ ಬುಕ್ಕಿಂಗ್ ಮಾಡ್ಕೋತೀರಿ ಅವರು ನೀವು ಬೇಡಿದ್ದು ಹೆಚ್ಕಮ್ಮ ಅಲ್ಲಿ ಸಿಗ್ಬೋದು ಅಥವಾ ಸಿಗ್ಲಿಕ್ಕಿಲ್ಲ. ಈಗಾಗಲೇ ಸರ್ವರ್ ಬಿಜಿ ಸ್ಟಾರ್ಟ್ ಆಗೈತೆ ರೀ. ಓಪನ್ ಆಗ್ತಾ ಇಲ್ಲ. ಓಪನ್ ಮಾಡೋಕ್ಕಾದ್ರೆ ಓಪನ್ ಆಗ್ತಾ ಇಲ್ಲ. ಸರ್ವರ್ ಬಿಜಿ ಬರತ್ತಿ. ನೀವು ಇವತ್ತು ಹಾಕ್ರಿ, ನಾಳೆ ಹಾಕ್ರಿ. ಸಾಧ್ಯದಷ್ಟು ಕರೆಕ್ಟ್ ತಿಳ್ಕೊಂಡು ಸ್ಲಾಟ್ ಬುಕ್ಕಿಂಗನ್ನು ಮಾಡಬೇಕು. ಎಕ್ಸಾಮ್ ಡೇಟ್ ಎಲ್ಲರಿಗೂ ಗೊತ್ತಿರಲಿ. ಇದೇ ತಿಂಗಳು 27ರಿಂದ ಮೇ 30 ತನಕ ಅದ. ಆಮೇಲೆ ನೆಕ್ಸ್ಟ್ ಫಸ್ಟ್ ಸ್ಲಾಟ್ ಬುಕ್ಕಿಂಗ್ ಆದಮೇಲೆ ರೀ ನಿಮ್ಗೀಗ ಸಿಟಿ ಪ್ಲೇಸ್ ತೋರ್ಸಂಗಿಲ್ಲ. ಅದು ಬರೀ ಸ್ಲಾಟ್ ಬುಕ್ಕಿಂಗ್ ರೀ. ನಿಮ್ಗೆ ಎಕ್ಸಾಮ್ ಯಾವ ವಾರ ಬೇಕು, ಯಾವ ತಾರೀಕಿನಿಂದ ಯಾವ ತಾರೀಕು ಅದ, ಆಮೇಲೆ ಯಾವ ವಾರ ಬೇಕು ಅನ್ನೋದನ್ನು ಮಾತ್ರ ಅಷ್ಟೇ ಮಾಡೋದು ನೀವೀಗ. ಅದಾದಮೇಲೆ ನೆಕ್ಸ್ಟ್ ಸ್ಲಾಟ್ ಬುಕ್ಕಿಂಗ್ ಮುಗಿದ ತಕ್ಷಣ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಎಕ್ಸಾಮ್ ಪ್ಲೇಸ, ಆಮೇಲೆ ಡೇಟ, ಟೈಮ, ಶಿಫ್ಟ್ ವೈಸ್ ನಿಮ್ಗೆ ಬರ್ತದೆ. ಗೊತ್ತಾಗತ್ತೆ ಎಲ್ಲರಿಗೂ. ನೋಡಿರಿ, ಯಾರ್ಯಾರು SSC GD ಅಪ್ಲಿಕೇಶನ್ ಹಾಕ್ಯಾರಿ, ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳದ ರೀ. ಅಂಥ ಅಭ್ಯರ್ಥಿಗಳಿಗೆ SSC GD 2025-26 ಅಂತ ಬರ್ತದೆ ರೀ. ಅಲ್ಲಿ ನೀವು ಕ್ಲಿಕ್ ಮಾಡಿರಿಪ್ಪ ಅಂದ್ರೆ ಅದ್ರಾಗ 4 ವೀಕ್ಗಳನ್ನ ಓಪನ್ ಹಾಕಾವ್ರಿ. 4 ವೀಕ್ ಓಪನ್ ಆದಮೇಲೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಗೆ ಯಾವ್ದು ವೀಕ್ ಫಸ್ಟ್ ಬೇಕು ಅದನ್ನು ಆಪ್ಷನ್ ಕೊಡಬೇಕು. ಆಮೇಲೆ ಟೋಟಲ್ 4 ವೀಕ್ನೇ ಹಾಕ್ಕೊಂಡ್ರಿ ಅಂದ್ರೆ ಅದು ಯಾವ್ದು ಬೇಕಾದ್ರೂ ಒಂದು ಡೇಟ್ ಬರ್ಬೋದು. ಆಮೇಲೆ ಸರ್ವರ್ ಬಿಜಿ ಇರೋದ್ರಿಂದ ಸ್ವಲ್ಪ ಜಲ್ದಿ ಆಗೋದಿಲ್ಲ. ನೈಟ್ ಹಾಕ್ರಿ, ನಾಳೆ ಹಾಕ್ರಿ. ಏಪ್ರಿಲ್ 15 ಲಾಸ್ಟ್ ಡೇಟ್ ರೀ. ಗೊತ್ತಿರಲಿ ಎಲ್ಲರಿಗೂ. ಏಪ್ರಿಲ್ 15 ಲಾಸ್ಟ್ ಡೇಟ್ ರೀ. ಆಮೇಲೆ ಎಕ್ಸಾಮ್ ಡೇಟ್ ನೀವು ಸ್ಲಾಟ್ ಬುಕ್ಕಿಂಗ್ ಮಾಡಿರಿ, ಅದು ಯಾವಾಗ ಬೇಕಾದ್ರೂ ಕೊಡ್ಬೋದು ರೀ. ನೀವು ಮಾಡಿದ್ದಲ್ಲ, ಯಾರು ಫಸ್ಟ್ ಮಾಡ್ತಾರೆ ಅವ್ರಿಗೆ ಫಸ್ಟ್ ಆಪ್ಷನ ಅವ್ರಿಗೆ ಕೊಡ್ತಾರೆ. ಅದಕ್ಕೆ ನೋಡಿರಿ, ಯಾರ್ಯಾರು SSC GD ಅಪ್ಲಿಕೇಶನ್ ಹಾಕಿರಿ ಈಗಾಗಲೇ ಎಕ್ಸಾಮ್ ಸಂಬಂಧ ಕಾಯತ್ತೀರಿ. ಫೆಬ್ರವರಿ 23 ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಡೇಟ್ ಮುಂದೆ ಹಾಕ್ಯಾರ. ಆದರೂ ಸಹಿತ ಚಿಂತೆ ಇಲ್ಲ, ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಆಗ್ಯದ. ಅದಕ್ಕೆ ಎಲ್ಲರೂ ತಯಾರಾಗ್ರಿ. ಯಾಕಂದ್ರೆ ನಿಮ್ಮ ಕನಸುಗಳದಾವೆ.
ನೀವು ಏನೇನು ಹಾಕಿರಿ ಅಲ್ಲಿ ಒಬ್ಬೊಬ್ಬರು BSF ಆಗ್ಬೇಕಂತೇಳಿ ಫಸ್ಟ್ ಆಪ್ಷನ್ ಅದನ್ನ ಹಾಕಿರಿ, CRPF, CISF, ಅಸ್ಸಾಂ ರೈಫಲ್, ITBP, SSB ಹಿಂಗೆಲ್ಲ ಬೇರೆ ಬೇರೆ ಚಾಯ್ಸ್ ಮಾಡ್ಕೊಂಡು ಹಾಕಿರಿ. ಎಕ್ಸಾಮ್ ಚಲೋ ಬರ್ದ್ರಿಪ್ಪ ಅಂದ್ರೆ ನೀವು ಯಾವ್ದು ಬಿಡಿರ್ತೀರಿ ಅದ ನಿಮಗೆ ಸಿಗ್ತದೆ. ಎಕ್ಸಾಮ್ ಚಲೋ ಮಾಡ್ಬೇಕ್ರಿ. ಚಲೋ ಅಂದ್ರೆ ಹೋದ ಸಲ ರಿಸಲ್ಟ್ ನಿಮ್ಗೆ ಗೊತ್ತದ, ನೀವು 160 ಮಾರ್ಕ್ಸ್ 80 ಕ್ವಶನ್ ಇರ್ತಾವೆ, 160 ಮಾರ್ಕ್ಸ್ ರೀ. ಅದಕ್ಕೆ ಮಿನಿಮಮ್ 85 ಮ್ಯಾಲೆ ನೀವು ಮಾರ್ಕ್ಸ್ ತೊಗೊಂಡ್ರಿ ಅಂದ್ರೆ 160ಕ್ಕೆ 85, 90, 100 ಮ್ಯಾಲೆ ಈ ರೀತಿ ನೀವು ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡ್ರಿ ಅಂದ್ರೆ ನೀವು ಬೇಡಿ ಸಿಗ್ತದೆ. ಕಡಿಮೆ ಅಂದ್ರೆ ನೀವು 85 ಒಳಗೆ ಬರೋಂಗಿಲ್ಲ, ಎಲ್ಲರಿಗೂ ಗೊತ್ತಿರಲಿ. 165ಕ್ಕೆ 85 ಮಾರ್ಕ್ಸ್ ಮ್ಯಾಲೆ ತೊಗೊಂಡ್ರೆ ನೀವು ಸಿಲೆಕ್ಷನ್ ಹಾಕಿರಿ, ಒಳಗಡೆ ಬಂದರೆ ಸಿಲೆಕ್ಷನ್ ಆಗೋದಿಲ್ಲ. ಆಮೇಲೆ ಕ್ಯಾಟಗರಿ ವೈಸ್ ಇರ್ತದೆ, SC, ST, OBC, ಜನರಲ್ಲ ಹಿಂಗೆ ಕ್ಯಾಟಗರಿ ವೈಸ ಮೆರಿಟ್ ನಿಲ್ತದೆ. ಮಹಿಳೆಯರಿಗೆ ಮೆರಿಟ್ ಬೇರೆ ಇರ್ತದೆ, ಆಮೇಲೆ ಪುರುಷರಿಗೆ ಮೆರಿಟ್ ಬೇರೆ ಇರ್ತದೆ. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದವ್ರಿಗೂ ಮೆರಿಟ್ ಬೇರೆ ಇರ್ತದೆ. ಅದಕ್ಕೆ ಎಕ್ಸಾಮ್ ಬರೆಯೋರು ನೋಡ್ರಿ SSGD ಅವರು ಇನ್ನು ಪೂರ ಸೀರಿಯಸ್ ಆಗ್ಬೇಕು. ನೀವು ಇನ್ನು 27 ತಾರೀಕಿಂದ ಎಕ್ಸಾಮ್ ಡೇಟಾ ನಿಮಗೆ ಯಾವಾಗ ಬೇಕಾದರೂ ಬರ್ಬೋದು. ಮೇ 30 ತನಕ ಎಕ್ಸಾಮ್ ಅದಾವು. ಅದಕ್ಕೆ ಕ್ವಶನ್ ಪೇಪರ್ ಈ ಸದ್ಯ ಇನ್ನೇನು ಮಾಡ್ಬೇಕಂದ್ರೆ ಬರೀ ಕ್ವಶನ್ ಪೇಪರ್ ಬಿಡಿಸ್ಬೇಕ್ರಿ. ನೀವು ದಿನ 1, 2, 3 ಕ್ವಶನ್ ಪೇಪರ್ ಬಿಡಿಸ್ಬೇಕು. ಆ ರೀತಿ ಬಿಡಿಸಿರಪ್ಪ ಅಂದರೆ ಎಕ್ಸಾಮ್ ಈಸಿಯಾಗಿ ಬರಿಬೋದು. SSGD ಬರೆಯತಕ್ಕಂಥ ಎಲ್ಲ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್. ನಮ್ಮ ಸಂಸ್ಥೆಯಲ್ಲಿ SSCGD, SSCMTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSCGD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.